ಮೇಡಮ್ ನಿಮ್ದು ಈಗ ಒಂದು ಫೋಟೋ ವೈರಲ್ ಆಗಿದೆ ದರ್ಶನ್ ಸರ್ ಜೊತೆ ಇರುವಂಥದ್ದು. ಸೊ ನೀವು ದರ್ಶನ್ ಸರ್ ಫ್ಯಾನಾ ಹೇಗೆ ಏನು ಅಂತ, ಮತ್ತೆ ಈಗ ನಿಮ್ಮ ಒಂದು ಪ್ರಕರಣಕ್ಕೂ ಅವ್ರೀಗ ಇರುವಂಥ ಸ್ಥಿತಿ ಪ್ರಕರಣಕ್ಕೂ ಒಂದಷ್ಟು ಹೋಲಿಕೆಗಳು ಸಾಮ್ಯತೆಗಳು ಇರುವಂಥದ್ದು. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮೇಡಮ್? ಮೇಡಮ್, ದರ್ಶನ್ ಸರ್ ಫ್ಯಾನು. ನಾನು ದರ್ಶನ್ ಸರ್ನ ನೋಡಿದ್ದೀನಿ. ನಾವು 10-12 ವರ್ಷದಿಂದ ನೋಡಿದ್ದೀನಿ. ನನ್ನ ಫ್ಯಾನ್ ಕೂಡ, ನಾವು ಸ್ನೇಹಿತರು ಕೂಡ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಅವರು. ಅದ್ರ ಬಗ್ಗೆ ನಾನು ಏನು ಹೇಳಲ್ಲ. ಈಗ ಅವ್ರದ್ದೇನೋ ನಡೀತಾ ಇದೆ, ಅದನ್ನ ನಡೆಯುತ್ತೆ. ಸೊ ನಾನು ಹೇಳೋದೇನೆಂದರೆ, ಕಾನೂನನ್ನ ಯಾರು ಕೈಗೆ ತಗೋಬಾರ್ದು ಅಷ್ಟೇ ಮೇಡಮ್, ಅಷ್ಟೇ. ಹೆಣ್ಮಕ್ಳಿಗೆ ಏನಾದರೂ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಹೆಣ್ಮಕ್ಳಿಗೆ ಏನಂದರೆ, ಈ ಥರ ಎಲ್ಲ ಮೆಸೇಜು ಹಿಂಗೆಲ್ಲ ಬಂದಾಗ ಕೂತು ಡಿಸ್ಕಸ್ ಮಾಡಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆಲಿ. ಹಿಂಗಿದೆ ಯಾರು ಐಸೋಲೇಟ್ ಆಗಬೇಡಿ, ಮನೇಲಿ ಎದುರಬೇಡಿ. ಮುಂದೆ ಬಂದು ಬ್ರೇವ್ ಆ್ಯಕ್ಷನ್ಸ್ ತಗೊಳ್ಳಿ, ಕಾನೂನು ಪ್ರಕಾರವಾಗಿ ಹೋಗಿ ಅನ್ನೋದನ್ನ ನಾನು ಹೇಳ್ತೀನಿ ಮೇಡಮ್. ಅಂಥವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂತ ನಿಮ್ಗನ್ಸುತ್ತೆ? ಈಗ ರಮ್ಯಾ ಅವ್ರಿಗೆ ಸಾಕಷ್ಟು ಮೆಸೇಜ್ಗಳು ಇದೇ ಥರ ದರ್ಶನ್ ಫ್ಯಾನ್ಸ್ ಅಂತ ಹೇಳಲಾಗ್ತಾ ಇತ್ತು. ಸೊ ಅವ್ರಿಗೆ ಶಿಕ್ಷೆ ಆಗಿರೋವಂಥದ್ದು. ಈಗ ಅವರೆಲ್ಲರೂ ಕೂಡ ಜೈಲಲ್ಲಿ ಇದ್ದಾರೆ ಈಗ. ಸೊ ಎಲ್ರಿಗೂ ಇದೇ ಥರದ್ದು ಒಂದಷ್ಟು ಕಾಟಗಳು ಕೊಡ್ತಾ ಇರೋವಂಥದ್ದು ಸೋಷಿಯಲ್ ಮೀಡಿಯಾಗಳ ಮೂಲಕ. ಏನು ಹೇಳ್ತೀರಿ ಮೇಡಮ್ ಇದ್ರ ಬಗ್ಗೆ? ದರ್ಶನ್ ಫ್ಯಾನ್ ಅಂತ ಯಾರಾದರೂ ಮಾಡ್ಬೋದು ಮೇಡಮ್. ನಾನು ಪರ್ಸ್ನಲ್ ಆಗಿ ಹೇಳೋದಾದ್ರೆ ಯಾರಾದರೂ ಮಾಡ್ಬೋದು. ಈಗ ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ದರ್ಶನ್ ಫ್ಯಾನ್ ಅಂತ ಮಾಡ್ಬೋದು. ರಮ್ಯಾ ಮೇಡಮ್ ಅವರು ಒಳ್ಳೆ ಸ್ಟೆಪ್ ತಗೊಂಡಿದ್ದಾರೆ. ಅದಕ್ಕೆ ನನಗೆ ಅಪ್ರಿಷಿಯೇಷನ್ ಖಂಡಿತ ಇದೆ. ದರ್ಶನ್ ಅವ್ರ ಫ್ಯಾನು ಅಂತ ಬೇರೆಯವರು ಮಾಡ್ಬೋದಲ್ಲ ಮೇಡಮ್, ಅದನ್ನು ನಾವು ನೋಡ್ಬೇಕಲ್ವಾ. ಈ ತರ ಆಗುತ್ತೆ, ಅವ್ರಿಗೆ ಆಗಿದೆ. ಈಗ ನಾವು ಕಾಮನ್ ವ್ಯಕ್ತಿಗಳು, ಕಾಮನ್ ಮನುಷ್ಯರು, ನಾವ್ ಹೆಂಗ್ ಟಾಲರೇಟ್ ಮಾಡ್ಕೋತೀವಿ. ಅವ್ರದ್ದು ಸ್ಟೆಪ್ ತಗೊಂಡಿರೋದು ಖಂಡಿತ ನಾನು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತೀನಿ ಮೇಡಮ್. ಈಗ ಫ್ಯಾನ್ಸು, ನಾವು ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತ ಮಾಡ್ತಾರೆ ಕ್ರಿಯೇಟ್ ಮಾಡ್ಕೊಂಡು. ಖಂಡಿತ ಅದಾಗಿರಲ್ಲ ಮೇಡಮ್. ಸತ್ಯ ಬೇರೆಯವ್ರಿಗೆ ಗೊತ್ತಿರುತ್ತೆ, ಕ್ರಿಯೇಟ್ ಮಾಡ್ಬೋದು. ನನ್ನ ಅನಿಸಿಕೆ, ನನ್ನ ಪರ್ಸನಲ್ ಒಪಿನಿಯನ್ ನಾನು ಹೇಳ್ತಾ ಇರೋದು. ನಾನು ದರ್ಶನ್ ಫ್ಯಾನು ಅಂದ್ಬಿಟ್ಟು ಒಂದು ಐ ಡಿ ಕ್ರಿಯೇಟ್ ಮಾಡ್ಬಿಟ್ಟು ಹಾಕ್ಬಿಡ್ಬೋದು ಮೇಡಮ್. ಅದು ಯಾರಿಗೆ ಗೊತ್ತು ಅಷ್ಟೇ ಮೇಡಮ್. ಅವ್ರು ದರ್ಶನ್ ಫ್ಯಾನೇ ಆಗಿರ್ತಾರೆ ಅನ್ನೋದು ಏನು ಮೇಡಮ್, ಅದು ಇಲ್ಲ, ಅದಾಗಿರಲ್ಲ. ಸೊ ಹಿಂಗೆ ನಡೆಯುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡುವಾಗ ಒಂದು ಎಚ್ಚರಿಕೆ ಅಂದರೆ ನಟಿಯರಿಗೆ ಜಾಸ್ತಿ. ಹಂಗಂದ್ರೆ ನಟಿಯರಿಗೂ ಒಂದು ಪ್ರೈವೇಟ್ ಲೈಫ್ ಅನ್ನೋದಿರುತ್ತೆ ಮೇಡಮ್. ಕಠಿಣ ಶಿಕ್ಷೆ ಆಗ್ಬೇಕಾ ಮೇಡಮ್? ಯಾಕಂದ್ರೆ ಕಠಿಣ ಶಿಕ್ಷೆ ಅಂದ್ರೆ ಹೌದು ಮೇಡಮ್. ಒಬ್ರಿಗೆ ಒಂದು ಶಿಕ್ಷೆ ಆದ್ರೆ ಒಬ್ರಿಗೆ ಒಂದು ಕಠಿಣವಾಗಿ ಅಂದ್ರೆ ಏನ್ ಕಾನೂನು ಪ್ರಕಾರವಾಗಿ ಅವ್ರಿಗೆ ಏನ್ ಅನುಸಾರವಾಗ ಏನ್ ಕೊಡ್ಬೇಕೋ ಅದು ಒಬ್ರಿಗಾದ್ರೆ ಎಲ್ಲರೂ ಕಲಿತಾರೆ ಅನ್ನೋದು ನನ್ನಿದು. ನಾವು ಹೇಳಕ್ಕಾಗಲ್ಲ ಅದನ್ನ ಬಾಯ್ಬಿಟ್ಟು ಏನು ಅಂತ. ಕಾನೂನು ಪ್ರಕಾರವಾಗಿ ಏನ್ ಮಾಡ್ಬೇಕು ಅದನ್ನ ಸ್ಟೆಪ್ ತಗೊಂಡು ಒಂದು ಸ್ಟ್ರಿಕ್ಟ್ ಒಂದು ಆಕ್ಷನ್ ತಗೋಬೇಕು ಅನ್ನೋದು ನನ್ನ ಒಪಿನಿಯನ್ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಅವರ ಮಾತು. ನಾನು ಕಾನೂನನ್ನು ಕೈಗೆ ತಗೊಂಡಿಲ್ಲ, ಕಾನೂನು ಮೂಲಕ ಆ ವ್ಯಕ್ತಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ಆ ವ್ಯಕ್ತಿಗೆ ಏನೆಲ್ಲ ಶಿಕ್ಷೆ ಆಗಬೇಕು ಅದು ಆಗಬೇಕು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.